ತುಕಾರಾಮ್ ಅವರು ನಾನು ಕಂಡಂತೆ ಅವರೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅವರು. ಯಾಕಂದ್ರೆ ಅವರ ಒಂದು ನಿಷ್ಠೆ, ಅವರ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಏನಿದೆ, ಅದು ಸುಲಭವಾಗಿ ಎಲ್ರಿಗೂ ಸಿಗುವಂಥದ್ದಲ್ಲ. 4 ಬಾರಿ ಸಂಡೂರಿನ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಿರಂತರವಾಗಿ ಅವರು ಜನರ ಜೊತೆಗೆ ಇರ್ತಕ್ಕಂಥ ಒಡನಾಟ ಮತ್ತು ಜನರಿಗೆ ಸ್ಪಂದಿಸೋ ರೀತಿ, ಅವ್ರು ಯಾವ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಪಂದಿಸ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ ಕೊಡ್ತಾರೆ, ಅದು ತುಂಬಾ ಮುಖ್ಯ. ಅವರು ತುಂಬಾ ಮೌಲ್ಯಾಧಾರಿತ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿ. ಮೌಲ್ಯಗಳನ್ನ ನಾನು ಎತ್ತಿ ಹಿಡಿಬೇಕು, ಮೌಲ್ಯಗಳನ್ನ ನಾನು ಸದಾ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ವ್ಯಕ್ತಿ. ಇವತ್ತು ಅವ್ರದ್ದು 57ನೇ ಜನ್ಮದಿನ. ಅದನ್ನ ನೀವೇ ನೋಡ್ತಾ ಇದ್ದೀರಿ, ಸಾಕಷ್ಟು ಜನ ಅಭಿಮಾನಿಗಳು. ಯಾಕಂದ್ರೆ ನಿನ್ನೆ ರಾತ್ರಿನೇ ತುಕಾರಾಮ್ ಸರ್ ಹೇಳ್ಬಿಟ್ಟಿದ್ರು, ನನ್ಗೆ ಯಾವುದೇ ರೀತಿಯಾದ ಸಂಭ್ರಮದ ಒಂದು ಆಚರಣೆ ಬೇಡ. ಎಲ್ಲ ತುಂಬಾ ಜನ ಮಕ್ಕಳು ಇವತ್ತಿಗೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ನಾನು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸ್ಕೊಟ್ಟ ಮೇಲೆ ನಾನು ನನ್ನ ಜೀವನದ ಒಂದು ಸಂಭ್ರಮದ ಬರ್ತ್ಡೇಯನ್ನು ಮಾಡ್ಕೊಂತೀನಿ. ಇವತ್ತಿನವರೆಗೂ ಅವ್ರು ಕೇಕ್ ಕಟ್ ಮಾಡಲ್ಲ, ಇವತ್ತಿಗೂ ಕೂಡ ಕೇಕ್ ಕಟ್ ಮಾಡಲ್ಲ. ಏನಪ್ಪಾ ಅಂದ್ರೆ ನನ್ನ ಕ್ಷೇತ್ರದ ಪ್ರತಿಯೊಂದು ಮಗು ಕೂಡ ಶಿಕ್ಷಣವಂತ ಆಗ್ಬೇಕು, ಪ್ರತಿಯೊಂದು ಗ್ರಾಮ ಕೂಡ ಅಭಿವೃದ್ಧಿ ಆಗ್ಬೇಕು. ಇವತ್ತು ಹಿಂದುಳಿದ ಹೈದರಾಬಾದ್ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಅಂತೇಳಿ ನಮ್ದೇನೇ ಸಿರುತ್ತೆ, ಇದನ್ನ ಆಗ್ಲೇ ನಾವು ತೊಡೆದು ಹಾಕಿದ್ದೀವಿ. ಇವತ್ತು ನಾವು ಅಭಿವೃದ್ಧಿ ಕಡೆಗೆ ನಡೀತಾ ಇದ್ದೀವಿ. ಸಂಡೂರು ತಾಲೂಕು ತಾವು ಗಮನಿಸಿದಂಗೆ 2008-9ರಲ್ಲಿ ಗಣಿಗಾರಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಿರ್ಬೇಕಾದ್ರೆ ಇದು ಒಂದು ದ್ವೀಪ ರಾಷ್ಟ್ರವಾಗಿ ಮಾರ್ಪಾಡಾಗಿತ್ತು. ಅವತ್ತು ಇಲ್ಲಿ ಯಾವುದೇ ರೀತಿಯ ಸಂಪರ್ಕ ಸಾಧನಗಳು ಇರ್ಲಿಲ್ಲ, ಯಾವುದೇ ರೀತಿ ಹೊರಗಿನ ಪ್ರಪಂಚಕ್ಕೆ ಒಂದು ಕೊಂಡಿ ಇರ್ಲಿಲ್ಲ ಸಂಪರ್ಕದ. ಇವತ್ತು ನೀವು ನೋಡ್ಬೋದು, ಇಡೀ ತಾಲೂಕಿನಲ್ಲಿ ಸುಸಜ್ಜಿತವಾದ ರಸ್ತೆಗಳು, 98% ನಾವು ಉತ್ತಮವಾದ ರಸ್ತೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಹಾಗೇನೆ ಹೈಟೆಕ್ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದೇವೆ. ಹೋಬಳಿಗೊಂದರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿದ್ದೇವೆ ಮತ್ತು ಬಡ ಮಕ್ಕಳಿಗೆ ಸರ್ಕಾರಿ ವಸತಿ ಶಾಲೆಗಳನ್ನು ಮಾಡಿದ್ದೇವೆ. ಮತ್ತು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಅವ್ರ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ಅವ್ರಿಗೂ ಕೂಡ ನಾವು ಸ್ವಾವಲಂಬಿ ಬದುಕು ಕಟ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನು ತಂದಿದ್ದೇವೆ. ಇದೆಲ್ಲ ಒಟ್ಟಾರೆಯಾಗಿ ತುಕಾರಾಮ್ ಅವರ ಕನಸಿನ ಒಂದು ಕೂಸಿದು ಸಂಡೂರಿನ ಅಭಿವೃದ್ಧಿ ಅಂತಕ್ಕಂಥದ್ದು. ಅವರ ಒಂದು ಕನಸಿನ ಕೂಸನ್ನು ಇವತ್ತು ನಾನು ಮುಂದುವರಿಸ್ಕೊಂಡು ಸಂಡೂರಿನ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅವ್ರ ಜೊತೆಗೆ ನಾನು ಕೂಡ ಹೆಜ್ಜೆ ಹಾಕ್ತಕ್ಕಂಥದ್ದು. ಇವತ್ತು ಅವರು ತಮ್ಮ 57ನೇ ಹುಟ್ಟುಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಸಂಸದರಾಗಿ ಅವರು ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡಲಿ. ಈಗಾಗಲೇ ತುಕಾರಾಮ್ ಅವರು ಸಂಸದರಾಗಿ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಗೆ ಸುಮಾರು 3,000 ಕೋಟಿ ಅನುದಾನವನ್ನು ತಮ್ಮ ಮೊದಲನೇ ಈ ಹಂತದಲ್ಲಿ ತಂದು ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ನಮ್ಮ ಮೇಲ್ಸೇತುವೆಗಳು ಕೂಡ ಪೂರ್ಣ ಆಗಿವೆ, ಮೇಲು ರಸ್ತೆಗಳು ಕೂಡ ಪೂರ್ಣ ಆಗಿರ್ತಕ್ಕಂಥದ್ದು. ಈಗ ಇಡೀ ಬಳ್ಳಾರಿ ಜಿಲ್ಲೆಗೆ 9 ಪೋಸ್ಟ್ ಆಫೀಸ್ಗಳನ್ನು ಹೊಸದಾಗಿ ಮಂಜೂರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೇನೆ ನವೋದಯ ಶಾಲೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇದೆಲ್ಲ ಒಬ್ಬ ನುರಿತ ಆಡಳಿತಗಾರ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ಅವ್ರಿಗೆ 4 ಬಾರಿ ಶಾಸಕರಾಗಿ ಅನುಭವ ಇರೋದ್ರಿಂದ ಈ ಕೇಂದ್ರದಲ್ಲಿ ಇನ್ನೂ ಅವ್ರ ವ್ಯಾಪ್ತಿ ಹೆಚ್ಚಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ನಮ್ಮ ಸಂಡೂರು ಮತ್ತು ಬಳ್ಳಾರಿ ಜಿಲ್ಲೆಗೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ದಯಪಾಲಿಸಿದ್ದಾನೆ. ಮುಂದೆನೂ ಕೂಡ ಅವರ ಈ ಒಂದು ರಾಜಕೀಯ ಒಂದು ಯಾತ್ರೆಯಲ್ಲಿ ಎಲ್ಲ ನನ್ನ ಸಂಡೂರಿನ ಮತ್ತು ಬಳ್ಳಾರಿ ಜನರ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಉನ್ನತ ಸ್ಥಾನಮಾನಗಳು ಅವ್ರನ್ನ ಅರ್ಸ್ಕೊಂಡು ಬರಲಿ, ಉನ್ನತ ಸ್ಥಾನಮಾನಗಳು ಅವ್ರಿಗೆ ಸಿಗಲಿ. ಹಾಗೇನೆ ಅವರಿಗೆ ಆ ಭಗವಂತ ವಿಠಲ ಆಯಸ್ಸು, ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡಲಿ ಅಂತೇಳಿ ನನ್ನೆಲ್ಲ ಸಂಡೂರು ಜನರ ಪರವಾಗಿ ಮತ್ತು ಅವರ ಬಾಳ ಸಂಗಾತಿಯಾಗಿ ನಾನು ಅವ್ರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಸೂರ್ಯ ನ್ಯೂಸ್ ಕನ್ನಡ.